ತಿಪಟೂರಿನಲ್ಲಿ ನಡೆದ ರಾಷ್ಟ್ರೀಯ ಪುರುಷರ ಮತ್ತು ಮಹಿಳೆಯರ ವಾಲಿಬಾಲ್ ತಂಡದಲ್ಲಿ ತಿಪಟೂರು ಕಪ್ಪನ್ನು ಮಹಿಳೆಯರು ಮತ್ತು ಪುರುಷರ ಕೇರಳ ಪೊಲೀಸ್ ತಂಡ ಕಪ್ಪನ್ನು ತಮ್ಮದಾಗಿಸಿಕೊಂಡಿದೆ. ತಿಪಟೂರಿನಲ್ಲಿ ಸ್ಪಂದನ ಟ್ರಸ್ಟ್ ವತಿಯಿಂದ 13ರಿಂದ 16ರವರೆಗೆ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯ ಅದ್ದೂರಿಯಾಗಿ ನಡೆದು ಭಾನುವಾರ ರಾತ್ರಿ ಅಂತಿಮವಾಗಿ ಮುಕ್ತಾಯ ಮಾಡಲಾಯಿತು. ಪುರುಷರ ವಾಲಿಬಾಲ್ ತಂಡದಲ್ಲಿ ಪ್ರಥಮ ಬಹುಮಾನವನ್ನು ಕೇರಳ ಪೊಲೀಸ್ ತಂಡ 1.5 ಲಕ್ಷ ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಎರಡನೇ ಬಹುಮಾನವನ್ನು ಪುರುಷರ ಸ್ಪಂದನ ಕರ್ನಾಟಕ ತಂಡ 1 ಲಕ್ಷ ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ಪಡೆದುಕೊಂಡಿತು. ಮೂರನೇ ಸ್ಥಾನವನ್ನು ತಮಿಳುನಾಡು ತಂಡ 50,000 ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಮಹಿಳೆಯರ ವಾಲಿಬಾಲ್ ತಂಡದಲ್ಲಿ ಪ್ರಥಮ ಬಹುಮಾನವನ್ನು ಕೇರಳ ಪೊಲೀಸ್ ತಂಡ 90,000 ರೂಪಾಯಿ ಮತ್ತು ಟ್ರೋಫಿಯನ್ನು ಪಡೆದುಕೊಂಡು ವಿಜಯ ಸಾಧಿಸಿತು. ಎರಡನೇ ಸ್ಥಾನವನ್ನು ದಕ್ಷಿಣ ರೈಲ್ವೆ ತಂಡ 60,000 ರೂಪಾಯಿ ಮತ್ತು ಟ್ರೋಫಿಯನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಮೂರನೇ ಸ್ಥಾನವನ್ನು ಪೂರ್ವ ರೈಲ್ವೆ ತಂಡ 30,000 ರೂಪಾಯಿ ಮತ್ತು ಟ್ರೋಫಿಯನ್ನು ಪಡೆದುಕೊಂಡು ತೃತೀಯ ಸ್ಥಾನ ತನ್ನದಾಗಿಸಿಕೊಂಡಿತು. ಈ ಎಲ್ಲಾ ತಂಡಗಳು 13ರಿಂದ 16ರವರೆಗೆ ತಿಪಟೂರು ಕಲ್ಪತರು ಕ್ರೀಡಾಂಗಣದಲ್ಲಿ ಸ್ಥಳೀಯ ಶಾಸಕರು, ಮಾಜಿ, ಹಾಲಿ ಎಲ್ಲ ಮುಖಂಡರುಗಳು ಸೇರಿ ಮತ್ತು ಯುವಜನ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರಾದ ತಿಪಟೂರಿನವರೇ ಆದ ಚೇತನ್ ರವರು ಸಹ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ತಂಡದ ಆಟಗಾರರು, ತಿಪಟೂರಿನಲ್ಲಿ ನಮಗೆ 4 ದಿನಗಳ ಕಾಲ ಎಲ್ಲಾ ರೀತಿಯ ಸಾರಿಗೆ, ಊಟ, ವಸತಿ ಎಲ್ಲಾ ವ್ಯವಸ್ಥೆಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿರುತ್ತಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು ಮತ್ತು ಅನಂತ ಧನ್ಯವಾದಗಳು ಎಂದು ಆಟಗಾರರು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. टेंसी फेर्नांडिस एंड मैं साउथ सेंट्रल रेलवे से खेल रही हूँ. ये ऑल इंडिया टूर्नामेंट आने के लिए हम लोगों को बहुत खुशी है, इतना अच्छा से ऑर्गेनाइज करके हमारा टीम को इनविटेशन देके. और आज हम लोग फाइनल्स खेल रहे हैं. इधर अकोमोडेशन, फूड सब कुछ अच्छा है. हम लोगों को रूम से लेके आने के लिए बसेस वगैरह सब कुछ अच्छा अरेंज किया हुआ है. ऑडियंस का हम लोगों को बहुत सपोर्ट है और इधर का टीम्स, मेंस टीम्स वगैरह सब कुछ अच्छा है. एरिया एंड ऑल एवरीथिंग इज़ वेरी गुड. एंड मैं चाहती हूँ कि नेक्स्ट ईयर भी और इससे अच्छा बने. थैंक यू सो मच. Hello, I am Shruti. I am from Kerala. I am playing in Kerala Police Volleyball team. Actually, saying about this tournament, it was so nice. The accommodation they provided us in Kalpataru Grant. We are so we have satisfaction about the accommodation, and the tournament was also nice. The transportation and everything was fine for us. So thank you for calling us.